ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಜರಂಗಿ. ನಾವಿವತ್ತು ಬಿಸಿಲೂರು ಕಲಬುರಗಿ ಜಿಲ್ಲೆಯ ಮಲೆನಾಡು ಅಂತಾನೆ ಕರೆಯುವ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಸತತ 2ನೇ ಬಾರಿ ಗೆದ್ದು ತನ್ನ ಭದ್ರಕೋಟೆಯನ್ನಾಗಿಸಿಕೊಂಡಿದೆ. ಸತತ 2ನೇ ಬಾರಿ ಜನಾಶೀರ್ವಾದದಿಂದ ಶಾಸಕರಾಗಿರತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕ್ಷೇತ್ರದ ಜನರಿಗೆ ಕೊಟ್ಟಿರತಕ್ಕಂಥ ಅಭಿವೃದ್ಧಿಯ ಭರವಸೆಗಳೇನು, ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳೇ ನಡೀತಾ ಇದ್ದಾವೆ ಮತ್ತು ಏನೆಲ್ಲ ಸಮಸ್ಯೆಗಳಿದ್ದಾವೆ, ಕ್ಷೇತ್ರದ ಮತದಾರರು ಶಾಸಕ ಅವಿನಾಶ್ ಜಾಧವ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ತಾಲೂಕು ಕೇಂದ್ರದಲ್ಲಿದೆ. ಚಿಂಚೋಳಿ ಪಟ್ಟಣದಲ್ಲಿ ಚಿಂಚೋಳಿ ಪಟ್ಟಣದ ಮತದಾರರು ಶಾಸಕ ಅವಿನಾಶ್ ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ನಿಮ್ಮ ಊರಾಗ ಏನು ಸಮಸ್ಯೆ ಇದೆ, ಏನು ಕೆಲಸ ಆಗ್ಬೇಕೇನ? ರೋಡಿಂದ ಆಗ್ಬೇಕು ಸರ್. ರೋಡೇ ಇಲ್ಲ, 10 ವರ್ಷ ಆಯ್ತು. ನಿಮ್ಮಂತ ಗಾಡಿಗಳು ಹೋದ್ರೆ ಭಾಳ ಕಷ್ಟ ಅದ. ಉಳಿದೆಲ್ಲ ಅನುಕೂಲ ಅದ, ಸಣ್ಣ ಹಳ್ಳಿ ಅದ, ಅದೊಂದೇ ಸಮಸ್ಯೆ ಅದ. ಯಾವ್ರೆ? ನಿಮ್ಮ ಹೊಸಳ್ಳಿ. ನಿಮ್ಮ ಹೊಸಳ್ಳಿ MLA ಹೆಂಗ್ ಕೆಲಸ ಮಾಡ್ತಾರೆ ಅವಿನಾಶ್ ಜಾಧವ್ ಅವರು ನಿಂಬಲ್ಲಿ? ಅದು ಅವಿನಾಶ್ ಜಾಧವ್ ಅವ್ರ ಕೆಲಸ ಇಲ್ರಿ. ನಮ್ಮಲ್ಲಿ ಪಂಚಾಯತ್ ಹೆಡ್ ಕ್ವಾರ್ಟರ್ ಅದ, ಪಂಚಾಯತ್ ಊರಾಗ ಅಭಿವೃದ್ಧಿ ಆಗ್ಯದ್ರಿ. MLA ಯಾರು ನಿಂಬಲ್ಲಿ? ಅವಿನಾಶ್ ಜಾಧವ್ ಅವ್ರು ಏನು ಕೆಲಸ ಮಾಡ್ಯಾರ? ಅವ್ರು ಏನು ಮಾಡಿಲ್ರಿ, ಏನು ಮಾಡಿಲ್ಲ. ಅವ್ರು ಎಲೆಕ್ಷನ್ ಬಂದವ್ರು ಮತ್ತೆ ಆಮೇಲೆ ಬಂದವ್ರು ನಿಮ್ಮ ಊರಿಗೆ ಬರ್ತಾರ್ರಿ. ಯಾವ್ದನ್ನ ಕಾರ್ಯಕ್ರಮ ಇಟ್ಕೊಂಡು ಬರ್ತಾರ ಅಷ್ಟೇ. ಕಾರ್ಯಕ್ರಮ ಇದ್ದಾಗ ಅವ್ವನಾಗ ಗೆಸ್ಟ್ ಆಗಿ ಬಂದಿರ್ತಾರ ಅಷ್ಟೇ, ಮತ್ತೆ ಬಂದಿರಲ್ಲ. ಕರ್ಸಿದ್ರೆ ಬರೋರು, ಅವ್ರು ಇಲ್ರಿಲ್ಲ. ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ಚಿಂಚೋಳಿ ತಾಲೂಕಾ ಕೇಂದ್ರ ಅಂದ್ರೆ ಚಿಂಚೋಳಿ ಪಟ್ಟಣದ ಮೋಮಿನ್ಪುರ ಬಡಾವಣೆಯಲ್ಲಿದೆ. ಮೋಮಿನ್ಪುರ ಬಡಾವಣೆಯ ಮತದಾರರು ಶಾಸಕ ಅವಿನಾಶ್ ಜಾಧವ್ ಅವರ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಈ ಒಂದು ಮೋಮಿನ್ಪುರ ಬಡಾವಣೆಯಲ್ಲಿ ಅವರು ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಮತ್ತೆ ಏನೆಲ್ಲ ಸಮಸ್ಯೆಗಳು ಇದಾವೆ, ಇಲ್ಲಿರ್ತಕ್ಕಂಥ ಮತದಾರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ನಿಮ್ಮ ಮೋಮಿನ್ಪುರ ಬಡಾವಣೆಯಲ್ಲಿ ಏನು ಸಮಸ್ಯೆಗಳು ಇದಾವೆ, ಏನು ಕೆಲಸ ಆಗ್ಬೇಕಾಗಿತ್ತು? ಸಮಸ್ಯೆಗಳು ಮನಾರವ್ರಿ, ಕೆಲಸನ ಏನೂ ಆಗಿಲ್ಲ. ಈ ಸರ್ಕಾರದಾಗ ಅಂದ್ರೆ BJP MLA ಬಂದಿದ್ದಕ್ಕೆ ಕಾಂಗ್ರೆಸ್ ಕಡೆಯಿಂದ ಟೋಟಲಿ ಬಜೆಟ್ ಇಲ್ಲ, ಟೋಟಲಿ ಬಜೆಟನ್ನು ಕೊಡ್ಲತ್ತೇ ಇಲ್ಲ. ಅದ್ರ ಮೇಲೆ ಕೆಲಸಗಳು ಎಲ್ಲಿಂದ ಆಗಬೇಕು? ಆಗಿಲ್ಲ. ನಿಮ್ಮ ಜಾಧವ್ ಅವ್ರಿ ಏನು ಕೆಲಸನೂ ಆಗಿಲ್ಲ ಒಟ್ಟಿಗೆ ಸರಿ? ಈ ಸಲ ಏನಾಗಿಲ್ರಿ, ಏನೇನು ಕೆಲಸನೇ ಆಗಿಲ್ಲ. ಟೋಟಲ್ ಬಜೆಟೇ ಕೊಟ್ಟಿಲ್ಲ ಅವ್ರಿಗೆ. ಕಾಂಗ್ರೆಸ್ MLAಗಳಿಗೆ ಸಿಗಲ್ಲ ಹೊಂಟದ, ಇವರಿಗೆ ಅಲ್ಲಿಂದ ಸಿಗಬೇಕು. ಸರ್, ಅವ್ರನಿಂದ ಕೆಲಸ ಆಗಿದಾರ ನಾವಾರ ನೋಡಿಲ್ಲ. ಏನೋ ಹಿಂದಕ್ಕೆ MLA ಅವರು ನಮ್ಮ ವಲ್ಯಾಪುರಿ ಅವರು ಇವರು ಮಾಡಿಟ್ಟಿದ್ದು ಅದೇ ಕೆಲಸ ಕಂಟಿನ್ಯೂ ಆಗಿವ. ಈಗ ಪ್ರೆಸೆಂಟ್ ಏನಾಗಬೇಕು ಅಂತ ಕೆಲಸ ಯಾವುದೂ ಆಗಿಲ್ಲ. ಈ ಮಣ್ಣಿನ ನೆರೆವರೆ ಬಂತು, ಬರಲಿಲ್ಲ, ನೋಡಲಿಲ್ಲ, ಹೋಲಿಲ್ಲ. ಅದ್ರ ಬಗ್ಗೆದಾಗ ಇನ್ನಿತ್ತಾನೆ ಯಾವ ಅಫ್ಸರ್ ಬಂದಿಲ್ಲ, ನಾ MLA ಬಂದಿಲ್ಲ, ಯಾರು ಬಂದು ಕೇಳಿಲ್ಲ. ನಮಗೆ ಹೊಲಗಳಿಗೆ ಹೋಗೋದು ಹಾದಿ ಇಲ್ಲ ಅಂತಂದ್ರೆ ವೆಲ್ಲಾಪುರ ಅವರು ಬ್ರಿಡ್ಜ್ ಮಾಡಿಸಿ ಕೊಟ್ಟಿದ್ರು, ಅವಾಗ ಸ್ಯಾಂಕ್ಷನ್ ಮಾಡಿದ್ರು. ಅವ್ರ ಇಲ್ಲೇ ಹಳದ ಪೂರಾ ಈ ಕಟ್ಟ್ಯಾರ. ಭೇಟಿ ಆಗ್ಬೇಕಂದ್ರೆ ಸಿಗ್ತಾರ? ಯಾವಾಗ ನಿಮ್ ಸಮಸ್ಯೆ ಅದ, ಏರಿಯಾ ಸಮಸ್ಯೆ ಅದ, ಅವ್ರ ಮನೆಗೆ ಹೋಗ್ಬೇಕು, ಫೋನ್ ಮಾಡೋದು ಸಿಗ್ತಾರ? ಹೋದಾಗ ಯಾವಾಗ ಬಂದಿದ್ದು ಹೋಗಿದ್ದು ಗೊತ್ತಿಲ್ಲ. ಅವಾಗ ಎಲೆಕ್ಷನ್ ಪೀರಿಯಡ್ದಾಗ ಈ ಬ್ರಿಡ್ಜ್ ಎಲ್ಲ ಮಾಡಿಸ್ತೇವೆ ಅಂತ ಹೇಳಿದ್ರು. ಅವರು ಬ್ರಿಡ್ಜ್ ಅಲ್ಲೇ ನಿಂತದ, ಹೋಗಿ ಬರ್ಲಿಕ್ಕೆ ಒಂದು ವೆಹಿಕಲ್ ಮ್ಯಾಲಿದ್ದು ಹೋಗ್ಲಿಕ್ಕೆ ಬರಲ್ಲ, ಟ್ರ್ಯಾಕ್ಟರ್ ಹೋಗ್ಲಿಕ್ಕೆ ಬರಲ್ಲ. ಏನು ದೊಡ್ಡ ಬ್ರಿಡ್ಜ್ ಕಟ್ಟಿಟ್ಟಾರ, 10 ವರ್ಷ ಮೇಲ್ಪಟ್ಟ ಐತಿ ನೋಡ್ರಿ ಕಟ್ಟಿ. ಬ್ರಿಡ್ಜ್ ರೆಡಿಯಾಗಿ ರೋಡ್ ಆಗಿಲ್ಲ. ಚಿಂಚೋಳಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ಚಿಂಚೋಳಿ ಪಟ್ಟಣದ ಮತದಾರರು ಇಲ್ಲಿದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರಿಗ ಅವಿನಾಶ್ ಜಾಧವ್ ಅವರಿಗೆ 2 ಸರಿ MLA ಆಗಿದ್ದಾರೆ. ಕಳೆದ ಪೀಠದಲ್ಲಿ ಯಾವ ರೀತಿ ವರ್ಕ್ ಆಗಿತ್ತು, ಈಗ 2.5 ವರ್ಷ ಆಯ್ತು. ಈಗ ಏನಾದ್ರು ಡೆವಲಪ್ಮೆಂಟ್ ಆಗಿದೆಯಾ ನಿಮ್ಮ ಚಿಂಚೋಳಿ ಪಟ್ಟಣದಲ್ಲಿ? ಸದ್ಯ ಈಗನ ಯಾವುದೂ ಡೆವಲಪ್ಮೆಂಟ್ ಆಗಿಲ್ಲ ಸರ್. ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದಿದ್ದಕ್ಕಾಗಿ ಏನದ ಇಲ್ಲಿ ಬಜೆಟು ಬರ್ತಾ ಇಲ್ಲ, ಯಾವುದು ಕೆಲಸ ಆಗ್ತಿಲ್ಲ. ರೋಡ್ ಎಲ್ಲ ಖರಾಬಾಗಿ ಹೋಗಿವೆ. ಇವತ್ತೇನಂದ್ರೆ ಎಲ್ಲ ಈಗ ಎಲ್ಲ ಪ್ರತಿಯೊಂದು ರೋಡಿಗೆ ಇವತ್ತು ಚಿಂಚೋಳಿ ಟು ಗುಲ್ಬರ್ಗ ಹೋಗ್ರಿ, ಚಿಂಚೋಳಿ ಟು ತಾಂಡ್ರ ಹೋಗ್ರಿ, ಚಿಂಚೋಳಿ ಟು ಬಿದರ್ ಹೋಗ್ರಿ, ಎಲ್ಲಿ ಹೋದ್ರೂ ಕೂಡ ರೋಡಿನ ಹದಗೆಟ್ಟು ಹೋಗಿವೆ. ಇಲ್ಲಿ ಯಾವುದೇ ಸರ್ಕಾರದಿಂದ ಸರಿಯಾದಂಥ ಫಂಡ್ ಬರ್ತಾ ಇಲ್ಲ. ಅದಕ್ಕಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇತ್ತಿಲ್ಲ, ಕುಂಠಿತ ಆಗಿದೆ. ಡೆವಲಪ್ಮೆಂಟ್ ಏನು ಹೇಳ್ಬೇಕ್ರಿ, ಎಲ್ಲ ಭಾಳಷ್ಟು ಕಾಲೇಜ್ಗಳು ಇಲ್ಲ, ಕಾಲೇಜ್ ಬೇಕು. ಮತ್ತೇನಪ್ಪ ಅಂದ್ರೆ ಎಲ್ಲ ಬಸ್ ಸ್ಟ್ಯಾಂಡ್ದರ ಈಗ ಆಲ್ರೆಡಿ ಇದೆ, ಎಲ್ಲ ಸವಲತ್ತು ಇದೆ, 2-3 ಕಂಪ್ನಿಗಳು ಇದೆ. ಆದರೂ ಎಲ್ಲ ಈಗ ನೋಡಿ ರೋಡಿಂದ ಅಸ್ತವ್ಯಸ್ತ ಆಗ್ಯದ. ರೋಡ್ ಏನಂದ್ರೆ ಎಲ್ಲ ತೆಗ್ಗುಗಳು ಬಿದ್ದಾವ, ಈ ಗುಂಡಿಗಳು ಎಲ್ಲ ನೀರಿಂದ ಇವೆಲ್ಲ ಸಮಸ್ಯೆಗಳು ಭಾಳಷ್ಟು ಅವ. ಆದರೂ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. MLA ಅವರು ವರ್ಕ್ ಸ್ವಲ್ಪ ಮಾಡ್ಲಾಗತ್ತಾರ, ಬಟ್ ಅಷ್ಟು ಡೆವಲಪ್ ಅನ್ಸಲ್ರಿ ಚಿಂಚೋಳಿ. ಅಂದ್ರೆ ಒಂದು ಸಮಸ್ಯೆ ಏನಂದ್ರೆ ಪುರಸಭೆ ವ್ಯಾಪ್ತಿವರ ಇಲ್ಲಿ ಗೌರ್ಮೆಂಟ್ ಮನೆಗಳು ನಮಗೆ ಬಂದಿಲ್ರಿ. ಇನ್ನ ಅದೇನೋ ಇಲ್ಲಿ ಹೊಸ ಅಪಾಯಿಂಟ್ಮೆಂಟ್ ಮಾಡ್ಯಾರ್ರಿ ಆ ಕಡೆಲ್ಲ. ಅದ್ರದ್ದು ಇನ್ನೂ ನಮ್ಗೆ ಅಮೌಂಟ್ ಅದು ಕಟ್ಟಂದ್ರು ಅದ್ರದ್ದೇನು ಅಷ್ಟು ಡೆವಲಪ್ ಆಗಿಲ್ಲ. ಅದ್ರ ಇನ್ನೂ ಚಿಂಚೋಳಿ ಸ್ವಲ್ಪ ಡೆವಲಪ್ ಆಗ್ಬೇಕು ರೀ.
ಅವ್ರು ಅಂದಂಗೆ ಚಿಂಚೋಳಿಯಾಗ ಒಂದು ಇಂಜಿನಿಯರಿಂಗ್ ಕಾಲೇಜ್ ಭಾಳ ಇಂಪಾರ್ಟೆಂಟ್ ಅದ ಸರ್. ತಕ್ಕ ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಸರ್. ಆದರೆ ವಿದ್ಯಾರ್ಥಿಗಳ ನಾನೊಬ್ಬ ವಿದ್ಯಾರ್ಥಿಯಾಗಿ ಹೇಳೋದೇನಪ್ಪ ಅಂತಂದರೆ ಅಭಿವೃದ್ಧಿ ಎಷ್ಟು ಮುಖ್ಯನೋ ಅಷ್ಟೇ ಕೂಡ ಶಿಕ್ಷಣದ ಅಭಿವೃದ್ಧಿಯು ಕೂಡ ಬಗೆಹರಿಬೇಕು ಸರ್. ಯಾಕಂತಂದ್ರೆ ಎಷ್ಟು ನಾವು ಒಂದು ರೋಡ್ ಮೇಲೆ ಹೋಗುವಂಥ ರಸ್ತೆ ಎಷ್ಟು ಪ್ರಮುಖ ಆಗ್ತದೋ ಅಷ್ಟು ವಿದ್ಯಾರ್ಥಿಗಳ ಜೀವನವು ಪ್ರಮುಖವಾದದ್ದು ಸರ್. ಈಗ ನಮ್ಮ ಭಾಗದಲ್ಲಿ ನಾವು ನೋಡ್ಬೇಕಾದ್ರೆ ಹಿಂದುಳಿದ ಹಣೆಪಟ್ಟಿಯನ್ನು ನಾವು ಕಟ್ಕೊಂಡಿದ್ವಿ. ಅದನ್ನು ಹೋಗಲಾಡಿಸ್ಬೇಕಾದ್ರೆ ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಶಾಸಕರು ಹೇಳ್ತಾರೆ, ಅದು ಮಾಡ್ಲತ್ತಾರ ಅನ್ನೋದು ನಮ್ಮಲ್ಲಿ ಆಲ್ರೆಡಿ ಒಂದು 10 ವರ್ಷದಲ್ಲಿ ಈಗ ನೋಡಿದ್ರೆ ಒಂದು ಸ್ವಲ್ಪ ಕೆಲಸಗಳು ಆಗಿದ್ದಾವೆ. ಮತ್ತು ಇನ್ನಿತರ ಕೆಲಸ ಕಾರ್ಯಗಳನ್ನು ನೋಡಿದ್ರೆ ಕೆಲಸ ಕಾರ್ಯಗಳು ಕುಂಠಿತ ಆಗಿದ್ದಾವೆ ಬಹುಶಃ, ಇಲ್ಲ ಅಂತ ಹೇಳಲ್ಲ. ಆದರೆ ಈಗ ಮೇಲ್ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ನಮ್ಮ ಚಿಂಚೋಳಿಯಲ್ಲಿ BJP ಸರ್ಕಾರ ಇದೆ. ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಗಾರಂಪಳ್ಳಿ ಗ್ರಾಮದ ಮತದಾರರನ್ನು ಮಾತಾಡಿಸ್ತಾ ಹೋಗ್ತೀನಿ. ಈ ಸಲನೂ ಕೆಲಸಗಳಾಗ್ಯಾವ. ಹೋದ ಸಲ ಭೀ ಕೆಲಸ ಬ್ರಿಡ್ಜ್ಗಳಾಗ್ಯಾವ, ಬ್ರಿಕಮ್ ಬ್ಯಾರೇಜು, ರೋಡ್ ಆಗ್ಯಾವ, CC ರೋಡ್ ಆಗ್ಯಾವ, ಕಂಡಪಟ್ಟಿ ಸ್ಕೂಲ್ ಬಿಲ್ಡಿಂಗ್ ಆಗ್ಯಾವ. ಗಾರಂಪಳ್ಳಿದ ಸ್ಕೂಲ್ ಬಿಲ್ಡಿಂಗ್ ಎರಡು ಅಂತಸ್ತು ಬಿಲ್ಡಿಂಗ್ಗಳು ಕಟ್ಟ್ಯಾರ. ಎಲ್ಲ ಅನುದಾನಗಳು ಎಲ್ಲ ಕರೆಕ್ಟ್ ಕೊಟ್ಟಾರ. ಗಾರಂಪಳ್ಳಿಗೇನ ಸರಿಯಾಗಿ ನೋಡಿ. ಗಾರಂಪಳ್ಳಿ ಟು ಕಚ್ಚಾ ರಸ್ತೆ ಮಾಡ್ಯಾರ. MLA ಅವ್ರು ಚಲೋ ರೀ, ಬೇಕಂತ ಕೆಲಸ ಮಾಡ್ಯಾರ. ನಂಬಲ್ಲಿ ಭೀ ಒಂದೇ ಕೆಲಸ ಅಂದ್ರೆ ನಮ್ಮ ಕುಸ್ರಂಪಳ್ಳಿ ತಾಂಡ ಇಲ್ಲೇ ಒಂದು 3 ಕಿಲೋಮೀಟ್ರ್ ಅದು ರಾಷನ್ ಡೀನರ್ ಅದು ಒಂದೇ ಪೆಂಡಿಂಗ್ ಉಳ್ದದ ಸರ್. ನಾವು MLA ಅವ್ರಿಗೆ ಭೀ ಕೇಳಿದೆವು 2-3 ಸಲ. ಅದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಬರಬೇಕು, ಅವ್ರು ರಾಷನ್ ಡೀನರ್ ಬಲ್ಲಿ ಹೋಗಬೇಕು ಅಂದ್ರೆ ಜನ ಕೂಲಿ ಬಿಟ್ಟು ಬಂದು. ನೀವು MLA ಕೇಳಿದ್ರೆ ಏನು ಹೇಳ್ತಾರೆ ಇದ್ರ ಬಗ್ಗೆ? ಅವರು ಮಾಡ್ತೇವೆ ಅಂತ ಹೇಳ್ಯಾರ. ಈ ಈ ಕಡೆ ಸರ್ಕಾರದ ಥೋಡೆ ಗೊಂದಲ ನಡೆದದ. ಈ 2 ತಿಂಗಳದಾಗ ಮಾಡಿಕೊಡ್ತೇವೆ ಅಂತ ಹೇಳಿದ್ರೆ ಈಗ ಎಲೆಕ್ಷನ್ದಾಗ ಬರ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಬರ್ತಾರೆ, ಓಟ್ ಕೇಳಿ ಕೈ ಮುಕ್ಕೊಂಡು ಎಲ್ಲರೂ ಬರ್ತಾರೆ. ಎಲೆಕ್ಷನ್ ಬಂದಾದ್ಮೇಲೆ ಮತ್ತೆ ನಿಮ್ಮ ಊರಿಗೆ ಬಂದಾರ ಇವರು? ಬಂದಾರ, ಹರ್ ವರ್ಷಕ್ಕೆ ಬರ್ತಾರೆ. ಫೋನ್ ಮಾಡಿದಾರೆ, ಯಾರ ತೀರ್ಕೊಂಡ್ರ ಭೀ ಮೊನ್ನೆಗಾರ ಬರ್ತಾರ. ಏನು ಸಮಸ್ಯೆ ಇದ್ದರು ಭೀ ಕಂಪಲ್ಸರಿ ಬರ್ತಾರೆ. 3 ಅವಧಿದಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಮತ್ತು ಈಗ 2.5 ವರ್ಷ ಏನು ಕೆಲಸ ಆಗಿದೆ? ಇದಕ್ಕಿಂತ ಪೈಲೆ ಡೆವಲಪ್ ಆಗ್ಯದ. BJP ಗೌರ್ಮೆಂಟ್ ಇತ್ತು, BJPದಾಗ ಮಾಡ್ಯಾರ ಹೆಚ್ಚಿಗೆ. ಈಗ ಇದು ಕಾಂಗ್ರೆಸ್ ಗೌರ್ಮೆಂಟ್ ಅದ, ಇವ್ರು MLA BJPದವ್ರಾರ. ಇವರಿಗೆ ಅದೇ ಸ್ವಲ್ಪ ಹೊಂದಾಣಿಕೆ ಇಲ್ದಾಗ ಸ್ವಲ್ಪ ಕೆಲಸಗಳೆಲ್ಲ ಕುಂದು ಕೊರತೆಗಳು ಜರ ಇದು ನಡೆದವ. ಕೆಲಸಗಳು ನಡೆದವ. ನಮ್ಮಲ್ಲಿ ಭೀ ದೇಗಲಮಣಿ, ನಮ್ಮದು ದೇಗಲಮಣಿ ಬ್ರಿಡ್ಜ್ ಮಾಡ್ಯಾರ. ಪೈಲೆ ಎಲ್ಲ ನೀರು ಬ್ರಿಡ್ಜ್ ಮೇಲೆ ಹೋಗ್ತಿದ್ದು, ಆಚೆ ಕಡೆ ಹೊಲ ಬರ್ತಿದ್ದಿಲ್ಲ. ಕೆಲಸ ಆಗ್ಯಾವ. ಆದ್ರೆ ಈ ಇದ್ರೊಳಗೆ ನಮ್ಮ ಬಜೆಟ್ ಹೊಂಟಿಲ್ಲ ಅಂತಾರೆ. MLA ಸಾಬ್ರು ಹೋಗಿ ಕೇಳಿದೇವಿ, ಬಜೆಟ್ ಎಲ್ಲಿ ನಮ್ಗೆ ಕೊಡಲ್ಲ ಹೊಂಟಾರ, ಹಿಂಗೆ ಇದು ನಡೆದ ಅಂತ ಅಂದ್ರು ಅವರು. ಡೆವಲಪ್ಮೆಂಟ್ ಅದು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದದಲ್ರಿ, ಈಗ BJP ಇದು. ಹಂಗಾಗಿ ಇವ್ರದ್ದು ಏನು ಕೆಲಸ ಅವ್ರದ್ದು ಸಪೋರ್ಟ್ ಇರಲ್ಲ ಇವ್ರಿಗೆ. ಈಗ ಅದಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ಈಗ 2 ವರ್ಷ ಐತಿ. 2 ವರ್ಷನಾಗಂತೂ ಏನು ಬಸ್ಸಿನ ರೇಟ್ ಏರಿಸಿತ್ತು 15%. ಸ್ಟ್ಯಾಂಪ್ಗಳ ರೇಟು ಅದೊಂದು. ಈಗ ಡೆವಲಪಿಂಗ್ ಕೆಲಸನೇ ಇಲ್ಲ ಏನು. ಈಗ 2 ವರ್ಷ ಐತ್ರಿ. ಈಗ ನಿಮ್ಮ ಚಿಂಚೋಳಿದಾಗ ಮೇನ್ ಸಮಸ್ಯೆ ಅಂತಂದ್ರೆ ನೀರಾವರಿ ಸಮಸ್ಯೆ ಇದೆ. ಚಿಂಚೋಳಿಯಲ್ಲಿ ನೀರಿದೆ, ನೀರಿನ ಸೌಲಭ್ಯ ತೊಳಿಗೆ ಕಾಲುವೆಗಳಿಲ್ಲ. ಇದಕ್ಕೇನು ಹೇಳ್ತೀನಿ? ಕಾಲುವೆ ಮಾಡಿಸ್ಬೇಕು, ಮಾಡ್ತೀನಿ ಅಂದ್ರೆ ಮಾಡೇ ಇಲ್ಲ. ಬಜೆಟ್ ಅಲ್ಲೇ ದುನಿಯಾದ ಬಂದಿರ್ತದೆ. ಮೊದಲು ಬಜೆಟ್ ಬಂದಿತ್ತು, ಮಾಡಿಲ್ಲ ಒಟ್ಟ ಎಲ್ಲ. ನಿಮ್ಮ ಶಾಸಕರು ಏನಂತಾರೆ ಇದ್ರ ಬಗ್ಗೆ? ಅದಕ್ಕೆ ಶಾಸಕರು ಕೇಳಿದ್ರೆ ಏನಂತ ಮಾಡಮಂತ. ಮನಿ ಮಾಡ್ತೀವಿ ಅಂದ್ರೆ ಮನಿ ಕೂಡ್ಲಾತಾರ ಖರೆ ಅಂದ್ರೆ ಯಾವ್ದೂ ಆಗಿಲ್ರಿ ಮನಿಗಳು. ಈಗನೂ ಅದು ಕೂಡ್ಲಾತಾರ ಅಂತಾರ ಖರೆ ಅಂದ್ರೂ ಅದೂ ಆಗ್ಲಿಲ್ರಿ. ರೋಡ್ಗಳು ಎಲ್ಲಿಂದಲ್ಲೇ ಹೊಡೆದಕ್ಕಾಗ್ಯಾವ್ರಿ. ರೋಡೆಲ್ಲ ಹಾಳಾಗ್ಯಾವ. ಅದೇ ರೀ ಹಾಳಾಗ್ಯಾವ. ಹೇಳಿದ್ರು ಅವ್ರು ಮಾಡ್ತೀವಿ ಅಂತಾರ, ಯಾವಾಗ ಮಾಡ್ತಾರ ಏನೋ. ಎಲೆಕ್ಷನ್ ಏನು ಹೇಳಿರಿ? ಓಟ್ ಕೇಳಿ ಬಂದ ಏನೇನು ಕೇಳಿರು? ಎಲ್ಲ ಕೊಡ್ತೀವಿ ಅಂತ ಹೇಳಾರಿ. ಮನಿ ಕೊಡ್ತೀವಿ ನಿಮಗೆಲ್ಲ, ರೋಡ್ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ, ದುನಿಯಾದೇ ಅಂತಾರ ಖರೆ ಏನು ಮಾಡ್ಲಾಗ್ತಾವ ರೀ. ಈಗ ಕಾಂಗ್ರೆಸ್ ಸರ್ಕಾರ ಆಗ್ಯದ, ಕಾಂಗ್ರೆಸ್ ಸರ್ಕಾರದವ್ರು ಅವ್ರಿಗೆ ಕೆಲಸ ಕೊಡಲಾಗ್ಯಾರ ಅಂತ ಕಸಿ ಹೇಳ್ತಾರ್ರಿ ಅವರು. ಈಗ ಕೇಳದೆ ಒಂದರೆ ಕಾಂಗ್ರೆಸ್ ಸರ್ಕಾರ ಆಗ್ಯದಪ್ಪ, ಏನು ಮಾಡಲಿ, ನನ್ನ ಕೈದಾಗ ಏನೂ ಇಲ್ಲ. ಕಾಂಗ್ರೆಸ್ ಸರ್ಕಾರದವ್ರು ಬಂದ್ ಕಸಿ ಏನು ಕೊಡಲಾಗ್ಯಾರ. ಏನು ಮಾಡಬೇಕಪ್ಪ, ಆದಷ್ಟು ಮಾಡ್ತೀವಿ, ನಾವು ಭೀ ಪ್ರಯತ್ನ ಮಾಡ್ತೀವಿ ಅಂತಾರೆ. ಕಾಳಗಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಇದ್ದೀವಿ. ಅಂಬೇಡ್ಕರ್ ವೃತ್ತದ ಬಳಿ ಇರ್ತಕ್ಕಂಥ ಮತದಾರರು ಶಾಸಕ ಅವಿನಾಶ್ ಜಾಧವ್ ಅವರ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ಮಾತಾಡ್ತಾ ಹೋಗ್ತೀನಿ. ಈ 3 ಪೀರಿಯಡ್ ಅವ್ರದೇ ಕುಟುಂಬದವರೇ ಆಳ್ಯಾರೀಗ. ಹೌದಾ? ಏನ್ ಕೆಲಸ ಆಗ್ಯಾವ? ಅವ್ರಪ್ಪನ ಕೈ ಮೇಲೆ ಕೆಲಸ ಆಗ್ಯಾವ. ಯಾವ್ದಾರ ಸಣ್ಣ ಪುಟ್ಟ ಕೆಲಸ ಆಗ್ಯಾವ. ಈಗ ಜರ ತಣ್ಣಗೆ ಬಿದ್ದಾರ, ಮೆತ್ತಗೆ ಆಗ್ಯಾರ. ಕೆಲಸಗಳು ಆಗಿಲ್ಲ ಅವ್ರ ಕೈ ಮೇಲೆ. ನಮ್ಮ ತಾಂಡಕ್ಕೆ ಬಂದಿಲ್ಲ ಒಟ್ಟು ಅವರು. ನಮ್ಮ ಇಲ್ಲಿ ಪಟ್ಟಣ ಬಿಡ್ರಿ, ನಮ್ಮ ಹಳ್ಳಿಗಳಿಗಾರ ಒಟ್ಟೆ ಬರಲ್ಲ. RC ಬಂದ ಮೇಲೆ ಎಲೆಕ್ಷನ್ ಆದ ನಂತರ ಹೊಳ್ಳಿ ನೋಡಪ್ಲೇನೆ ಇಲ್ಲ. ಏನಾರ ನಮ್ಮ ಪ್ರೋಗ್ರಾಮ್ ಇದ್ದರೆ ನಾವು ಕರೆಸ್ದಾರ ಏನೋ ಬಂದ್ರೆ ಬರ್ತಾರ, ಇಲ್ದಾರ ಇಲ್ಲ. ಆಯ್ತು. ಇವ್ರು MLA ಆದ್ಮೇಲೆ ನಿಮ್ಮ ಕ್ಷೇತ್ರದ ಏನೇನು ಕೆಲಸಗಳು ಅಲ್ಲಿಗತ್ತಾವ ಮತ್ತು ಏನೇನು ಸಮಸ್ಯೆಗಳು ಮಾಡ್ಲಕ್ಕ ಸರ್ಕಾರದಾಗ ರೊಕ್ಕನೇ ಇಲ್ಲ ಅಂತ.
ರೊಕ್ಕನೇ ಇಲ್ರಿ ನಾವು ಬಂದರೆ ಏನು ಮಾಡೋಣ ಜನ ಹೊಡ್ಲೇತಾವ ಅಂತ ಹೇಳ್ತಾರೆ ಸರ್ ಎಮ್ ಎಲ್ ಎ. ಹಾಂ, ಯಾರು ಹೇಳ್ತಾರೆ? ಎಮ್ ಎಲ್ ಎ ಅವ್ರು ಹೇಳ್ತಾರೆ ಸರ್ಕಾರದಾಗ ರೊಕ್ಕನೆಲ್ಲ ಎಲ್ಲಿಂದ ಬರ ಕೆಲಸ ಮಾಡತ್ತಾರ, ಅವ್ರೇನು ಬಜೆಟ್ ಕೊಡ್ತಾರೆ. ಈಗ ಬೇರೆ ಕಡೆ 50 ಕೋಟಿ ಕೊಟ್ಟರು, ಅವ್ರಿಗೆ 3-4 ಕೋಟಿ ಕೊಟ್ಟರು. SCP TSP ಇಲ್ಲ, ಯಾವ ಅನುದಾನ ಇಲ್ಲ, ಏನು ಮಾಡೋಣ. ಕಾಂಗ್ರೆಸ್ ಸರ್ಕಾರದ ಕೆಲಸ ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಇದಕ್ಕಿಂತ ಹಿಂದೆ ಬಿಜೆಪಿ ಸರ್ಕಾರ ಮಾಡ್ಯಾರ ಸರ್, ಎಲ್ಲ ತಾಂಡ ಅಭಿವೃದ್ಧಿದಾಗ ದೊಡ್ಡ ಪ್ರಮಾಣದಾಗ ಚೇಂಜಸ್ ಮಾಡ್ಯಾರ. ಎಲ್ಲಕ್ಕ ರೋಡ್ ಮಾಡ್ಯಾರ, ನೀರು ಮಾಡ್ಯಾರ, ಜಲ್ ಜೀವನ್ ಮಿಷನ್ ಆಗ್ಯಾವ ಎಲ್ಲ ಊರೂರಿಗೆ. ನಿಮ್ಮ ಎಮ್ ಎಲ್ ಎ ಕೆಲಸ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಎಮ್ ಎಲ್ ಎ ಅವರು ಒಳ್ಳೆ ಮನುಷ್ಯರಿ, ಕೆಲಸ ಮಾಡ್ಲಿಕ್ಕೆ ನಂಬರ್ 1 ವ್ಯಕ್ತಿ ರೀ. ಅವ್ರಂಥ ಶಾಸಕರಿಗೆ ಈ ಚಿಂಚೋಳಿ ತಾಲೂಕದಾಗ ಪಡೆದೀವಿ ಅಂದ್ರೆ ನಾವು ಪುಣ್ಯವಂತರು. ಅಂಥ ಶಾಸಕರು ಸಾಮಾನ್ಯವಾಗಿ ಎಲ್ಲರಿಗೂ ಭೇದ ಭಾವ ಇಲ್ಲದೆ ಒಳ್ಳೆ ರೀತಿಲಿ ನೋಡ್ಕೋತಾರ, ಒಳ್ಳೆ ರೀತಿಲಿ ಮಾತಾಡ್ತಾರ, ಫೋನ್ ಮಾಡಿದ್ರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರ, ಎಲ್ಲ ಮಾಡ್ತಾರ. ನಮ್ದು ಏನೇ ಸಮಸ್ಯೆ ಇದ್ದರೂ ಇವತ್ತು ನಾವು ಸಂಜೆ ಕಡೆಗೆ ಹೇಳಿದೆವು ಅಂದರೂ ಬೆಳಗ್ಗೆ ಮುಂಜಾನೆ ಎಲ್ಲ ಸಮಸ್ಯೆ ಬಗ್ಗೆ ನಾಮಕೆ ವಸ್ತೆ ಎಮ್ ಎಲ್ ಎ ಎಲ್ಲ 2 ಸರಿ ಗೆದ್ದಾರ ಅವ್ರು ಇಲ್ಲಿ. 2 ಸರಿ ಗೆದ್ದಾರ. ಕೆಲವೊಂದು ಹೊಸ ಪಾರ್ಟಿ ಮ್ಯಾಗ ಗೆದ್ದಾರ, ಕೆಲವೊಂದು ರೊಕ್ಕದ ಪ್ರಭಾವನೆ ಗೆದ್ದಾರ. ಬೇರೆ ಕಾರಣ ಏನಿಲ್ಲ ಅಲ್ಲಿ. ನಿಮ್ಮದು ಏನು ಸಮಸ್ಯೆ ಅವ? ನಿಮ್ಮ ಚಿಂಚೋಳಿ ಕ್ಷೇತ್ರದ ಮೇಜರ್ ಸಮಸ್ಯೆ ಏನವ? JJM ಕೆಲಸ ಮಾಡಿದ್ದು ಊರಾಗ ಯಾವ ಊರಾಗ ನಡ್ಲಾಕ ಬರ್ಲಾಗ್ಯಾವ. ಇದೇ ಇವ್ರದೇ ಅದು JJM ಕೆಲಸ ಯಾವ ಊರಾಗ ಮಾಡ್ರ ನಡ್ಕೋತ ಮುಂದಕ್ಕೆ ಹೋಗಪ್ಲೇ ಇಲ್ಲ, ಗಾಡಿ ಹೋಗ್ಲಿಲ್ಲ ಊರಾಗ. ಆ ಪರಿಸ್ಥಿತಿಯಾಗಿ ಒಬ್ಬರು ತಲೆ ಹೊಡ್ಕೊಂಡು ಕೈಕಾಲು ಮುರ್ಕೊಂಡು ಹೋಗ್ಯಾರ. ಇನ್ನವಿ ಅದು JJM ನೀರು ಬಂದು ಯಾವನಿಗೂ ಮುಟ್ಟಿಲ್ ಬಿ. ಇದು ಎಮ್ ಎಲ್ ಎ ಕೆಲಸ ಅಂದ್ರೆ ಯಾರು ಕೆಲಸ ಇರ್ತಾರೆ? ಕ್ಷೇತ್ರ ಶಾಸಕ ಯಾರು ಇರ್ತಾರ ಅವ ಮಾಡ್ಬೇಕು, ಬಂದು ಅವ ಎದರಿಂದ ಕೇಳಬೇಕು. ಯಾಕೆ ಅವ ಗೊತ್ತಿದಾರ ಎಲ್ಲೋ ಇವ ಎಲ್ಲೋ ಬರೀ ಅವ್ರಿಗೇನದ ಎಲ್ಲಿಂದಲೇ ಗುಲ್ಬರ್ಗ ಕುಂತರು, ಅವ್ರವ್ರು 10 ತೊಗೊಂಡ್ರು ಕಪ್ ಕುಂತರು. ಈಗ ಸರ್ಕಾರ ನಮ್ಮದಿಲ್ಲಪ್ಪ, ನಮಗೇನು ಕೊಡ್ಲತ್ತಿಲ್ಲ ಅಂತೇಳಿ ಸರ್ಕಾರ ಮೇಲೆ ಬ್ಲೇಮ್ ಮಾಡ್ಲಕತ್ತಾರ. ಇವ್ರದ್ದು ಯಾವ ಕೆಲಸಗಳು ಆಗ್ಲಕತ್ತಿಲ್ಲ. ಚುಂಚೋಳಿದ ಫಸ್ಟ್ ಏನು ಪ್ರಾಬ್ಲಮ್ ಅದಂದ್ರೆ ಇಲ್ಲಿ ಏನು ಮುಲ್ಲಮಾರಿ ಒಂದು ಚಂದ್ರಪಳ್ಳಿ ಡ್ಯಾಮ್ ಇದೆ ರೀ. ಆ ಡ್ಯಾಮ್ ಇದಾವೆ ನಾಮಕೆ ವಾಸ್ತೆ, ಅವು ಯಾರ ರೈತರಿಗೆ ನೀರು ಮುಡ್ತಾ ಇಲ್ಲ. ಆ ಕೆಲಸ ಇವ್ರು ಯಾವುದೇ ಎಲೆಕ್ಷನ್ದಾಗ ಬಂದು ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನೂ ಬೇಕಾಗಿಲ್ಲ. ಆ ನೀರಾವರಿ ಕೆಲಸಗಳು ಕರೆಕ್ಟ್ ಮಾಡಿ ಪ್ರತಿಯೊಂದು ರೈತರು ಹೊಲಕ್ಕೆ ಹೋಗಪ್ಲೆ ನೀರಿನ ವ್ಯವಸ್ಥೆ ಮಾಡಿದ್ರಂದ್ರೆ ಈ ಎಮ್ ಎಲ್ ಎಗಳಿಗೆ ಯಾರಿಗೆ ಏನು ನಿಮ್ಮ ಕೆಲಸ ಕೊಡ್ರಿ ಅದು ಕೊಡ್ರಿ ನಿಮ್ಮ ಹಿಂದೆ ಯಾರೂ ಅಲ್ದಾಡಲ್ಲ. ಚುಂಚೋಳಿದ ಫಸ್ಟ್ ಪ್ರಾಬ್ಲಮೇ ಅದು. ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಕೂಡ್ಲಿ ಗ್ರಾಮದಲ್ಲಿದ್ದೀವಿ. ಕೂಡ್ಲಿ ಗ್ರಾಮದ ಮತದಾರರು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಇಲ್ಲಿರ್ತಕ್ಕಂಥ ಮತದಾರರು ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ಕೂಡ್ಲಿ ಗ್ರಾಮಕ್ಕೆ ಎಲೆಕ್ಷನ್ ಆದ್ಮೇಲೆ ಮತ್ತೆ ಬಂದಾರ ಸರ್, ಬರ್ತಾರ ಏನಾರ ಕಾರ್ಯಕ್ರಮ ಇದ್ರೂ ಮಾಡ್ತಾರ, ಏನು ಕೆಲಸ ಇದ್ರೂ ಮಾಡ್ತಾರೆ. ರೋಡ್ ಮಾಡಿಕೊಟ್ಟಾರಿ, ಕಂಬ ಉಳಿಸಿಟ್ರ, ಫಸ್ಟ್ ಕ್ಲಾಸ್ ರೋಡ್ ಮಾಡ್ಸ್ಯಾನ, ಎಲ್ಲ ರೀತಿಲಿ ಸಿಸ್ಟಮೆಟಿಕ್ ಮಾಡ ಕಾವಲಿ ಮಾಡ್ಯಾನ, ಎಲ್ಲ ರೀತಿಲಿ ಮಾಡ್ಯಾರ ಸರ್. ಇಲ್ಲಿ ಎಮ್ ಎಲ್ ಎ ಅವ್ರು ಬಂದಿದ ಮ್ಯಾಗ ಅವ್ರ ತಂದೆಯವ್ರನ್ನು ಉಮೇಶ್ ಜಾಧವ್ರನ್ನು ಕೆಲಸ ಮಾಡ್ಯಾರ, ಇಲ್ಲಿ ಅವಿನಾಶ್ ಜಾಧವ್ರನ್ನು ಕೆಲಸ ಮಾಡ್ಯಾರ. ಅವಿನಾಶ್ ಜಾಧವ್ ಅವರು ಇಲ್ಲಿ ರೈತರಿಗಾಗಿ ಸುಮಾರು ಇಲ್ಲಿ ಎಷ್ಟೋ ವರ್ಷದಿಂದ ಹಾಳು ಬಿದ್ದಿತ್ತದು ಸಕ್ರಿ ಫ್ಯಾಕ್ಟ್ರಿ. ಅವ್ರ ಕೈ ಮ್ಯಾಗ ಯತ್ನಾಳ್ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಒಂದು ಪ್ರಯತ್ನ ಮಾಡಿ ತಂದೆ ಮಗ ಕೂಡಿ ನಮಗೆ ಶುಗರ್ ಫ್ಯಾಕ್ಟ್ರಿ ಮಾಡಿಕೊಟ್ರು. ಇದು ಇಡೀ ತಾಲೂಕಾಗ ಸುತ್ತಮುತ್ತ ಹಳ್ಳಿಗೆ ಅನುಕೂಲ ಮಾಡಿಕೊಟ್ರು. ಈಗ ಎಲೆಕ್ಷನ್ ಆದ್ಮೇಲೆ ಮತ್ತೆ ನಿಮ್ಗೆ ಸಿಗ್ತಾರ ಅವರು? ಬಿಲ್ಕುಲ್ 101%. ನಾವು ನಿನ್ನೆ ಹೋಗಿ ಮನೆ ಹೋಗಿ ಮಾತಾಡಿ ಬಂದಿನಿ ಮನೆ. ಸಿಗ್ಲಾಕಲ್ಲೇನದ ಅವ್ರೇನ ಅಮೆರಿಕಾಕ್ ಹೋಗ್ಯಾರ ಅವರು. ನಿಮ್ಮ ಊರಿಗೆ ಮತ್ತೆ ಬರ್ತಾ ಇಲ್ಲ ಅಂತ? ಯಾವಾಗ್ಲೂ ಬರ್ತಾರ, ಯಾವಾಗ್ಲೂ ಹೋಲತ್ತಾರ ಅವ್ರು. ರೈತರಿಗೆ ಹೊಲಕ್ಕೂ ಅನುಕೂಲ ಮಾಡಿ ಪ್ರತಿಯೊಂದು ಹೊಲಗಳು ಹೊಲಕ್ಕೂ ರೋಡ್ ಮಾಡಿಕೊಟ್ರು ಪ್ರತಿಯೊಬ್ಬರು ರೈತರಿಗೆ. ಈಗ ಮಿನಿಮಮ್ ಒಂದು ಇದೇ ಸುಂಟಾಣ ಮಾಧ್ಯಮದಾಗ 6 ಕಿಲೋಮೀಟರ್ ರೋಡ್ ಆಗ್ತೈತ್ರಿ ಅದು ಈಗ ಖಾಲಿ ಒಂದು 3 ಕಿಲೋಮೀಟರ್ ರೋಡ್ ಆಗ್ತದೆ. ನಿಮ್ಮ ಸಮಸ್ಯೆ ಏನಾದ್ರು ಭೇಟಿ ಆಗ್ಬೇಕಂದ್ರೆ ಉದ್ರ ಸಿಗ್ತಾರ, ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ ಸರ್ 100%. ನಮ್ಮ ಹೊಲಕ್ಕೆ ರಸ್ತೆಗೆ ಇದ್ದಿಲ್ರಿ, 1-2 ಸಲ ಭೇಟಿ ಆಗಿರ್ಕಲ್ಲ. ಮತ್ತು ನಮ್ಮ ರಸ್ತೆ ಆಯ್ತು ರೀ ಈ ವರ್ಷ. ಹಾಂ, ಈಗ ಮತ್ತೆ 2 ಕಿಲೋಮೀಟರ್ ಇರ್ತೀನಿ ಅಂತ ಹೇಳ್ಯಾರ ನಮಗೆ. ಹಾಂ, ಮೊನ್ನೆ ಹೋಗಿದ್ದೇವೆ ರೀ ಮನೆಗೆ. ನಾವು ಯಾವಾಗ ಫೋನ್ ಹಚ್ಚಿದ್ರು ಫೋನ್ ರಿಸೀವ್ ಮಾಡ್ತಾರೆ ಅವ್ರು. ರೆಸ್ಪಾನ್ಸ್ ಮಾಡ್ತಾರೆ. ಭಾರಿ ಸರ್, ಅಂತ ಶಾಸಕರು ನಮ್ಗೆ ಸಿಗಲ್ಲ ಮತ್ತೆ ಮುಂದೆ. ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ದಸ್ತಾಪುರ ಗ್ರಾಮದಲ್ಲಿದ್ದೀವಿ. ದಸ್ತಾಪುರ ಗ್ರಾಮದ ಮತದಾರರು ಶಾಸಕ ಅವಿನಾಶ್ ಜಾಧವ್ ಅವರ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಈ ಗ್ರಾಮದಲ್ಲಿ ಶಾಸಕ ಅವಿನಾಶ್ ಜಾಧವ್ ಅವರು ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅನ್ನೋದು ಅವ್ರ ಮಾತಾಡ್ತಾ ಹೋಗ್ತೀನಿ. ಏನು ಬಂದಿಲ್ಲ, ಬರೀ ಓಟಿ ಕ್ಯಾಂಪೇನ್ ಮಾಡಕ್ ಬರ್ತಾರ ಅಷ್ಟು ಬಿಟ್ರು ಅವ್ರ ಮುಖ ನೋಡಲ್ದು. ನಾವು 2 ವರ್ಷ ಆಯ್ತು ಗೆದ್ದಿಂದ ಅವ್ರು ನಮ್ಮ ತಾಲೂಕಿಗೆ ಎಂಟ್ರಿ ಇಲ್ಲ. ಇಲ್ಲ, ನಿಮ್ ಚಿಂಚೋಳಿ ಬಾಜುನೇ ಊರದ ಇದು, ಇಲ್ಲಿ ಇದೇ ರೋಡ್ ಮೇಲೆ ಓಡಾಡ್ತಾರಲ್ಲ. ಹೌದೌದು ಸರ್, ಬರಲೇ ಅಲ್ಲ ಅವ್ರು. ಬಂದ್ರೆ ಅವ್ರಿಗೆ ಗೊತ್ತಿರ್ಬೇಕಲ್ಲ ಇಲ್ಲಿ ರೋಡ್ ಕಿತ್ತದ ಕಿತ್ತಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ ಅವ್ರಿಗೆ. ಅವ್ರು ಬಂದೇ ಇಲ್ಲ. ಕೇಳ್ರ ಏನ್ ಸಮಸ್ಯೆ ನಾವು ನಿಮ್ಮಲ್ಲಿ ಏನ್ ಕೆಲಸ ಆಗ್ಬೇಕೇನ? ರೋಡಿಂದ ಮೇನ್ ಆಗ್ಬೇಕು ಸರ್, ರೋಡು ನೀರು. ಈಗ 2-2.5 ವರ್ಷ ಆಯ್ತು ಈಗ ಅವ್ರ ಗೆದ್ದೀಗ. ಎಲೆಕ್ಷನ್ ಆದ್ಮೇಲೆ ಮತ್ತೆ ನಿಮ್ ಊರಿಗೆ ಬಂದಾರ? ಅವ್ರ ಮಖನೇ ನೋಡಿಲ್ಲ ಸರ್, ಅವ್ರ ಮಖನೇ ನೋಡಿಲ್ಲ. ಮತ್ತೆ 2 ಸರಿ ಗೆದ್ಲಿಗತ್ತಾರಲ್ಲ? ಗೆದಿಲತ್ತಾರ, ವೋಟ್ ಬ್ಯಾಂಕ್ ಇದ್ರೆ ದುಡ್ಡು ಕೊಟ್ಟು ಗೆದಿಸ್ಕೋತಾರ ಬಾಂಡ್ರ ಸರ್ ಅಷ್ಟೇ. ನಮ್ಮಂತ ಪಬ್ಲಿಕ್ ಬಂದು ಕೇಳ್ರಿ ಗೊತ್ತಾಗ್ಬಿಡ್ತದ ನಿಮಗೆ. ಏನ್ ಕೆಲಸ ಇಲ್ಲ, ಏನ್ ಅವ್ರದ್ದು ಏನು ಇಲ್ಲ ನೋಡ್ರಿ, ಸೊನ್ನೆ ಅದ ನೋಡ್ರಿ. ದಸ್ತಾಪುರದ ಏನ್ ಕೆಲಸ ಆಗ್ಬೇಕೇನ, ಏನ್ ಸಮಸ್ಯೆಗಳು ಅವರಿ? ಇದು ರೋಡ್ ಆಗ್ಬೇಕು, ನೀರಿನ ವ್ಯವಸ್ಥೆ ಆಗ್ಬೇಕು, ಇದು ಎಲ್ಲ ಆಗ್ಬೇಕ್ರಿ ಕೆಲಸ.
ಭೇಟಿ ಆಗ್ಬೇಕಂದ್ರೆ ಸಿಗ್ತಾರೆ ನಿಮ್ಮ MLA ಅವರು? ಸಿಗಲ್ರಿ ಇಲ್ಲಿ ಯಾರು ಬಂದಿಲ್ಲ. ತಂದಿ ಮಗ ಇಬ್ರು ಕಲ್ತ ಆ ಕಡೆ ಲೂಟಿ ಮಾಡತ್ತಾರ, ಆ ಕಡೆ ಯಾರವ್ರು ಅಲ್ಲ ನಿಮ್ ಮೂರ್ ಬಾಜುನೇ ಅದ ಈಗ ಅವ್ರು ಇದೆ ಚಿಂಚೋಳಿ ಮೂರ್ ಬಾಜುನೇ ಅದ. ಯಾವ ರೋಡಿಗೆ ಅದಾರ ನಮ್ಮೂರು, ಆದ್ರೂ ಎಲ್ಲರೂ ಬರ್ತಾರ ಹೋತಾರ. ಖರೆ ಅವ MLA ಬರಲ್ಲ, MP ಬಂದ್ರು ನಿಂದ್ರಸಲ್ಲ, ಹಂಗೆ ಹೋತನ್ರಿ ಅವ ಉಮೇಶ್ ಜಾಧವ್. ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಚಂದಾಪುರ ಗ್ರಾಮದಲ್ಲಿದೆ. ಚಂದಾಪುರ ಗ್ರಾಮ ಅಂತಂದ್ರೆ ಚಿಂಚೋಳಿ ತಾಲೂಕು ಕೇಂದ್ರದ ಅವಳಿ ನಗರ ಇದ್ದಂತೆ, ಅಂದ್ರೆ ಒಂದು ರೀತಿಯಿಂದ ಬಡಾವಣೆ ಇದ್ದಂತೆ. ಸರ್, ಈಗ ನಿಮ್ ಚಂದಾಪುರ ಅಂತಂದ್ರೆ ಒಂದು ರೀತಿಯಿಂದ ತಾಲೂಕು ಹೆಡ್ ಕ್ವಾರ್ಟರ್ ಇದ್ದಾಗೇನೆ. ಇಲ್ಲಿ ಇನ್ನು ಏನೇನು ಕೆಲಸಗಳಾಗಬೇಕು ಸರ್? ಸರ್, ಈಗ ಇದ್ದಿದ್ದು ತಹಸೀಲ್ ಆಫೀಸ್ ಒಂದು ಚೆನ್ನಾಗ್ಯದ. ತಹಸೀಲ್ ಆಫೀಸ್ ಒಂದು ಹೊಸದಾಗ ಕಟ್ಟಾರಲ್ಲ, ಅದು ಒಂದು ಚೆನ್ನಾಗ್ಯದ. ಇದು ಸ್ವಲ್ಪ ರೋಡ್ ಸ್ವಲ್ಪ ಕೆಟ್ಟ ಸರ್, ಚಿಂಚೋಳಿ ಚಂದಾಪುರವರೆಗೂ. ಅದಕ್ಕೆ ರೋಡ್ ಸ್ವಲ್ಪ ದುರಸ್ತಿ ಆಗ್ಯದ, ಅದಕ್ಕೆ ಚಂದ ಮಾಡಬೇಕು. ಎಲ್ಲ ಕಡೆ ರೋಡ್ಗಳು ಕೆಟ್ಟವು. ಮೊನ್ನೆ ಮಳೆ ಆಗ್ಯದಲ್ಲ, ಮಳೆ ಜಾಸ್ತಿ ಆಗಿದ್ದಕ್ಕೆ ರೋಡ್ ಎಲ್ಲ ಕೆಟ್ಟು ಬಿಟ್ಟವು, ಎಲ್ಲ ಹಳ್ಳಿ ಕಡೆ ಎಲ್ಲ ಕಡೆ. ಮತ್ತು ಕೆಲವೊಂದು ಬ್ರಿಡ್ಜು ಅವೆಲ್ಲ ಕೆಟ್ಟು ಬಿಟ್ಟವು. ಅವೆಲ್ಲ ಸ್ವಲ್ಪ ರಿಪೇರ್ ಆಗಿದ್ರೆ ಎಲ್ಲ ಹಳ್ಳಿದವ್ರಿಗೆ ಎಲ್ಲರಿಗೆ ಓಡಾಡ್ಲಕ್ಕೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈಗ ನಿಮ್ಮ ಶಾಸಕರಿಗೆ ಹೌದಾ 2ನೇ ಬಾರಿ ಗೆಲ್ಸಿದ್ರಿ ಅವಿನಾಶ್ ಜಾಧವ್ ಅವರಿಗೆ. ಇವ್ರು ಬಂದ್ಮೇಲೆ 2ನೇ ಅವಧಿಯಲ್ಲಿ ಏನು ಕೆಲಸಗಳಾಗಲಿಕ್ಕೆ ಆಗ್ಯಾವ ಸರ್? ಕೆಲವೊಂದು ಆಗ್ಯಾವ, ಕೆಲವೊಂದು ಆಗಿಲ್ಲ. ಇದೇ ಈಗ ಮೊದಲಿನ ಕ್ಷೇತ್ರದಾಗ ಆಗ್ಯಾವ ಕೆಲಸ, ಅವೇ ಕೆಲಸ ಇವರು ಮಾಡ್ತಾ ಬಂದಿದ್ದಾರೆ. ಇನ್ನ ಥೋಡೆ ಕೆಲಸಗಳು ಉಳಿದವ, ಅವನು ಕೆಲಸ ಮಾಡಬೇಕು. ಬಹಳಷ್ಟು ಕೆಲಸಗಳು ಆಗ್ಬೇಕಾಗಿತ್ತು ರೀ. ಯಾಕೆ ಆಗ್ತಾಯಿಲ್ಲ ಅಂತ ನಮ್ಗಿನ್ನ ನಿಮಗೆ ಭಾಳ ಚಂದ ಗೊತ್ತದ ಅನ್ನಿಸ್ತದ. ಯಾಕಂದ್ರೆ ಮೇಲಿರೋ ಸರ್ಕಾರ ಯಾವುದೇ ಥರದ ಅನುಕೂಲಗಳು ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ಅವ್ರು ಯೋಜನೆ ಗ್ಯಾರಂಟಿ ಅದು ಇದು ಕೊಟ್ಟು ಎಲ್ಲ ದುಡ್ಡು ಅಲ್ಲೇ ವೇಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲ, KKRDB ಏನು ಅನುದಾನ ಬರಬೇಕು, ಶಾಸಕರಿಗೆ ಬರ್ತಾ ಇರ್ತದೆ. ಇಲ್ಲ, ಬರ್ತಾ ಇರ್ತದೆ ಸರ್. ಲೆಕ್ಕದ ಪ್ರಕಾರ ನೋಡಿದ್ರೆ ಎಷ್ಟು ಬಜೆಟ್ ಬೇಕು ಅಷ್ಟು ಬಜೆಟರ ಬರ್ತಾ ಇಲ್ಲ ಅಲ್ರಿ. ಅದು ಮಂಡಿಸ್ಲಾಕನು ಇಲ್ಲಿ ಮತ್ತು ಸಚಿವರದು ಕುಮ್ಮಕ್ಲಿಂತ ಕರೆಕ್ಟಾಗಿ ನಮ್ಮ ಕ್ಷೇತ್ರಕ್ಕೆ ಒದಗಿಸ್ತಾ ಇಲ್ಲ. ಅದು ಭಾಳಷ್ಟು ಎಲ್ಲ ಶಾಸಕರಿಂದ ಅಭಿವೃದ್ಧಿ ಮಾಡ್ಯಾರ. ಇನ್ನೂ ಒಂದು ಸ್ವಲ್ಪ ಥೋಡೆ ಅವು ಮಾಡ್ತಾರ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟರು. ಎಲೆಕ್ಷನ್ ಆದ್ಮೇಲೆ ನಿಮ್ಮ ಶಾಸಕರು ನಿಮ್ಮ ಊರಿಗೆ ಬಂದಾರ, ಮತ್ತೆ ಭೇಟಿ ಗಿಟಿ ಆಗ್ಯಾರ? ಬರ್ತಾರ. ನಮ್ಮ ಶಾಸಕರು ತಿಂಗಳಿಗೆ 15 ದಿನಕ್ಕೊಮ್ಮೆ ಬರ್ತಾನೆ ಇರ್ತಾರೆ. ಅವು ಇದು ನಮ್ಮದು ಚಿಮ್ಮಂಚೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅದ. ಆಲ್ಮೋಸ್ಟ್ ಎಲ್ಲ ಕಡೆ ಓಡಾಡ್ತಾನೆ ಇರ್ತಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ, ಇಲ್ಲಿದ್ದವರು ಶಾಸಕರು BJP. ಅವರು ಅವರಲ್ಲೇ ಹೊಂದಾಣಿಕೆ ಆಗಲ್ದು, ತಾರತಮ್ಯ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಸಿದ್ದರಾಮಯ್ಯರು ಹೇಳಿದ್ರು ಕಾಂಗ್ರೆಸ್ MLAಗಳಿಗೆ 50 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ BJP MLAಗಳಿಗೆ ಏನು ಕೊಟ್ಟರ ದೇವ್ರಿಗೆ ಗೊತ್ತು. ಅನುದಾನ ಇಲ್ದಕ್ಕೆ ಸ್ವಲ್ಪ ಕುಂಠಿತ ಬಿದ್ದಿಲ್ಲ ಅಂತ ಹೇಳತ್ತಿಲ್ಲ. ಕಳೆದ ಅವಧಿಯಲ್ಲಿ ಯಾವ ರೀತಿ ಕೆಲಸ ಆಯ್ತು? ಕಳೆದ ಅವಧಿಯಲ್ಲಿ ಸಾಕಷ್ಟು ಆಗಿದೆ. ಎಲೆಕ್ಷನ್ದಾಗ ಭರವಸೆ ಕೊಟ್ಟು ಅಂತೂ ಆಗಿಲ್ಲ ಸರ್. ಯಾಕಾಗಿಲ್ಲ ಅಂತಂದರೆ ಕೆಲವು ಮೊದಲ ಸರ್ಕಾರ ಏನಿತ್ತು, ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಜಾಧವ್ ಸಾಬ್ರು ಇದ್ದಾಗ ಕೆಲಸ ಆಗ್ಯಾವ. ನಮ್ಮಲ್ಲಿ ಕೆಲವು ಆಚೆ ಕಡೆ ಹಳದಂಡಿಗೆ ಫ್ಲಡ್ ಡ್ಯಾಮ್ ಅಂತ ಇಂಥವೆಲ್ಲ ಆಗ್ಯಾವ, ಕಟ್ಟಡ ಅವೆಲ್ಲ ಆಗ್ಯಾವ. ಆದರೆ ಈಗೇನು ವರ್ಕ್ ಆಗಿಲ್ಲ. ಈಗ ಒಟ್ಟೆ ಟೋಟಲಿ ವರ್ಕ್ ಆಗಿಲ್ಲ. ಸರ್ಕಾರ ಏನು ಕೊಡ್ತದ, ಶಾಸಕರ ಅನುದಾನ ಕೊಡ್ತದ. ಅದು ಯಾಕಂಡು ನಡೆದಂಬ ನಮಗೆ ಭೀ ಗೊತ್ತಾಗಲ್ಲ ಉಂಟದ. ಅವ್ರು ಅನುದಾನ ಕೊಡ್ತಾರ, ಕೊಡಲ್ಲ ಅಂತ ಈಗ ಹೆಚ್ಚುವರಿ ಬರಲಿಲ್ಲ ಅಂದ್ರೆ ರೆಗ್ಯುಲರ್ ಅನುದಾನ ಏನಿರುತ್ತೆ ಇದ್ದೇ ಇರ್ತದೆ. ಈಗ ನಿಮ್ಮಲ್ಲಿ ಏನೋ ಕೆಲಸಗಳಾಗಿದಾವೆ? ಏನೇ ಆಗಿಲ್ಲ. ಯಾವ ಏನು ಸಮಸ್ಯೆ ಮೇಜರ್ ಚಿಮ್ಮಂಚೂರ್ದಾಗ ಮೇಜರ್ ಸಮಸ್ಯೆ ಊರಾಗ CC ರೋಡ್ ಅವ, ಎಲ್ಲ ಕೆಲಸಗಳು ಭಾಳಷ್ಟು ಸಮಸ್ಯೆ ಅದ ಸರ್. MLA ವರ್ಕ್ ಅಂದ್ರೆ ಈಗನ 2.5 ವರ್ಷನಾಗ ಯಾವುದೂ ವರ್ಕ್ ಆಗಿಲ್ಲ ಸರ್. ಇಲ್ಲಿ ಮೊದಲಾಗಿವ ಅವ, ಈಗ ಆಗಿಲ್ಲ ಸರ್. ಎಲೆಕ್ಷನ್ ಏನು ಭರವಸೆ ಕೊಟ್ರಿ, ಏನು ಕೇಳಿದಿರಿ ನೀವು? ನಾವು ಕಾಲೇಜ್ ಅವೆಲ್ಲ ಆಗ್ಬೇಕಿತ್ತು ಸರ್, ಅವು ಯಾವೂ ಆಗಿಲ್ಲ. ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ದಾವಜಿ ನಾಯಕ್ ತಾಂಡದಲ್ಲಿ ಸುಮಾರು 200ಕ್ಕೂ ಅಧಿಕ ಮತದಾರರು ಇಲ್ಲಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಆದರೆ ಇಲ್ಲಿರ್ತಕ್ಕಂಥ ಜನರು ಸಾಕಷ್ಟು ಸಮಸ್ಯೆಗಳಿದ್ದಾವೆ, ರಸ್ತೆ ಸಮಸ್ಯೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಶಾಸಕ ಅವಿನಾಶ್ ಜಾಧವ್ ಅವರು ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಭರವಸೆಗಳು ಕೊಟ್ಟಿದ್ರು, ಮತ್ತೆ ಏನು ಸಮಸ್ಯೆ ಎದುರಿಸ ಅವ್ರನ್ನ ಮಾತಾಡ್ಸ ಹೋಗ್ತೀನಿ. ನಿಮ್ಮ ಊರಾಗ ಏನು ಸಮಸ್ಯೆ ಅದಾವ? ನಮ್ಮ ತಂಡದಾಗ ರೋಡಿನ ಸಮಸ್ಯೆ ಅದ ರೀ, ಚರಂಡಿ ನಾಲಿ ಇಲ್ರಿ, ಡ್ರೈನೇಜ್ ಅದ ರೀ, ಭಾಳ ಪ್ರಾಬ್ಲಮ್ ಅದ ರೀ. ಈಗೇನಾದ್ರೆ ಈಗ ನಾರ್ಮಲಿ ಸೊಳ್ಳೆ ಮುಳ್ಳೆ ಕಚೇರಿ ಅದು ಟೈಫಾಯ್ಡ್ ಮಲೇರಿಯಾ ಬಂದು ಸಮೀಪ ಹಾಸ್ಪಿಟಲ್ ಇದ್ದಿಲ್ರಿ. ಮತ್ತು ಹಾಗೆ ನಮ್ಮ ಪಂಚಾಯತಿಗೆ ಬರೋಕೆ ನಮ್ಮ ಕನೆಕ್ಟಿವಿಟಿ ಇಲ್ರಿ. 4 ಕಿಲೋಮೀಟರ್ ಒಳಗಿಂದ ಇದ್ದರು ಬಿ ರೀ ನಾವು 20 ಕಿಲೋಮೀಟರ್ ತಿರ್ಗಾಡಿ ಹೋಗ್ಬೇಕು ರೀ. ರಾಣಾಪುರಕ್ಕೆ ಸುಮ್ಮನಗೂಡು ವಾಯ ಹೋಗಿ ಮೊಗ ಹೋಗ್ಬೇಕು ರೀ. ಹಂಗೆ ಮತ್ತು ನಮಗೆ ಕೂಲಿಂಗ್ ಬತ್ತಿನ ವ್ಯವಸ್ಥೆ ಇಲ್ರಿ. ಇಲ್ಲಿ 225-30 ಮಂದಿ ನಾವು ಟೋಟಲ್ ಒಟ್ಟು ಮತದಾರ ಇದ್ದಾರೆ ಬಿ ರೀ. ನಮಗೆ ಕೂಲಿಂಗ್ ಬತ್ತ ವ್ಯವಸ್ಥೆ ಇಲ್ರಿ. ರೇಷನ್ ವ್ಯವಸ್ಥೆ ಹೆಂಗೆ? ರೇಷನ್ ಡೀಲರ್ದವ್ರು ಬಂದು ಇಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ಹಾಕೋಗ್ತಾರೆ. ರೋಲಿನ ಸಳ್ಯಾಕ ಕೇಳಿದೆವು, ಅವ್ರು ಏನಂದಾರ, ನಮ್ಮ ಜಿತಾಸಿ ಬರಬೇಕು, ನಾವು ರೋಡ್ ಮಾಡ್ತೀವಿ ಹೇಳ್ಯಾರ. ಆ ರೋಡ್ ಇನ್ನೂ ತಂದು ಮಾಡಿಲ್ಲ. ಎಲ್ಲ ಮುದುಕರ್ದವ್ರು ಅವ್ರ ಬೀಳ್ಕೋತಿ ಇರ್ತಾವ ಇಲ್ಲೇ.
ಆ ಕಾಲು ಮುಡ್ದಾವ ನಮ್ಮ ಅಣ್ಣಂದು ಅದರ್ಸಲಾಗಿ ರೋಡ್ ಇಲ್ಲ ರೋಡ್ ಇದೆ ಇಷ್ಟು ಪ್ರಾಬ್ಲಮ್ ಅದ ನಮಗೂ. ನೀರಿನ ಹೆಂಗದ ವ್ಯವಸ್ಥೆ? ನೀರಿದ್ದಿದ್ರ ಅವ ರೀ ನೀರಿ ಚಲೋ ಅವ ನಾ ಸುಳಂಬಲ್ಲ ನೀರಿಂದವ ಎಲ್ಲವ ನನ್ನ ಚೋಡದಿ ಜಾಗ ಅಂದಿ ತೋಡೆ ಪ್ರಾಬ್ಲಮ್ ರೋಡಿಂದ ಅವ ನಮ್ಮ. ಎಲೆಕ್ಷನ್ ಆಗಿ ಹೋದ್ಮೇಲೆ ಮತ್ತೆ ನಿಮ್ಮ ಊರಿಗೆ ಬಂದಾರ? ಬಂದಿಲ್ರಿ ಸರ್, ಬಂದಿಲ್ರಿ, ಒಟ್ಟೆ ಬಂದಿಲ್ರಿ, ನಮಗ್ ಭೇಟಿನೇ ಆಗಿಲ್ರಿ. ಹಾ ಗೆದಸಿ ಹೋತನ್ರ ಕಡೆ ಅಂದ್ರೆ ಬಂದ್ ನೋಡಲ್ರಿ. ಹಾ ಮತ್ ಮಾಡ್ತೀವ್ರಿ ಅಂದ್ಕೆ ಕಡೆ ಹೋತಾರ್ರಿ, ಒಟ್ಟೆ ಬಂದಿಲ್ರಿ. ಹಾ ನಮಗ್ ತಕ್ಲೀಫ್ ಅದರಿ, ಡೆಲಿವರಿಗೆ ಅಂದ್ರೂ ತಕ್ಲೀಫ್ ರೀ, ಹಾದಿ ಮೇಲೆ ಡೆಲಿವರಿ ಆತದ್ರಿ. ಖರಂದ್ರ ಏನು ನಮಗ್ ಇದನ್ನೇ ಇಲ್ರಿ ಸರ್. ಹಾ ನಮಗ್ ಭಾಳ ಪ್ರಾಬ್ಲಮ್ ಅದ ರೀ. ನೋಡ್ರಿ ನೀವು ಹಾದಿ ಬಿ ನೋಡ್ರಿ, ಗಾಡಿ ಗುಡ್ದಾಗಿರ್ತೇವ್, ರೋಡ್ ಇಲ್ಲ ಏನು ಇಲ್ರಿ. ಹಾ ಹಾದಿ ಬಿ ನೋಡ್ರಿ ಸರ್, ನೀವು ಏನು ಇಲ್ರಿ. ನಮಗ್ ಇಷ್ಟೆಲ್ಲ ಕಷ್ಟವಂತ ಹೇಳಿಕತ್ತೀರ, ಹೌದಾ? ಅಂದ್ರ ಎಮ್ಮೆಲ್ಯೆ ಬಂದ್ ನೋಡಲ್ರಿ. ರೋಡ್ ಬೇಕು ಅಂದ್ಕಾಸಿ ಹೇಳಿದ್ರಿ ಸರ್, ರೋಡ್ ಬರ್ತಾ ಅಂದ್ಕಾಸಿ ಆ ಕಡೆ ಹೊಡಿ ಹೋದ, ಬಂದಿಲ್ಲ ಯಾರು ಬಿ. ಬೀಳಾಗ್ತೀನಿ ಕಾಣಲ್ಲ. ಇದು ಶಾಸಕ ಅವಿನಾಶ್ ಜಾಧವ್ ಅವರ ಅಭಿವೃದ್ಧಿ ಕಾರ್ಯದ ಬಗ್ಗೆ ಕ್ಷೇತ್ರದ ಜನರ ಅಭಿಪ್ರಾಯವಾಗಿದೆ. ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮೂಲಭೂತ ಸೌಲಭ್ಯಗಳ ಸಮಸ್ಯೆ ಒಂದ್ ಕಡೆ ಆದರೆ ಮತ್ತೊಂದು ಕಡೆಗೆ ಶಾಸಕ ಅವಿನಾಶ್ ಜಾಧವ್ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾರೆ, ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಆದರೆ ಕಳೆದ 2.5 ವರ್ಷದ ಅವಧಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂತ ತೀವ್ರ ಬೇಸರ ಕ್ಷೇತ್ರದ ಮತದಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.